ಕಳೆದ ಮಂಗಳವಾರ ಶಿರೂರು ರಾಷ್ಟ್ರೀಯ ಹೆದ್ದಾರಿ 66 ಶಿರೂರು ಬಳಿ ಏನು ಗುಡ್ಡ ಕುಸಿತವಾಗಿದೆ. ಅಲ್ಲಿ ಸಾವು ನೋವುಗಳು ದಿನಕ್ಕೆ ಹೆಚ್ಚುತ್ತಾ ಇದೆ. ಈ ಹಲವಾರು ಜನ ನಾಪತ್ತೆಯಾಗಿದ್ದಾರೆ. ಯಾರಿದ್ದಾರೆ ಯಾರಿಲ್ಲ ಹೇಳೋದನ್ನು ತಿಳಿತಾ ಇಲ್ಲ. ಈಗಾಗಲೇ ಹಲವಾರು ಜನರು ಗುರುತಿಸಿದ್ದಾರೆ. ಚಹಾ ಅಂಗಡಿ ಮಾಲೀಕರು, ಅವರ ಕುಟುಂಬ ವರ್ಗದವರನ್ನ ಮೃತದೇಹಗಳು ಅಲ್ಲಲ್ಲಿ ಸಿಕ್ಕಿ ಈಗೆಲ್ಲ ಮುಗಿದಿದೆ. ಇನ್ನು ಹಲವಾರು ನಾಪತ್ತೆಯಾದವರಲ್ಲಿ ಇಲ್ಲಿನ ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಹೇಳುವಂಥವ್ರು ಕಾಣ್ತಾ ಇಲ್ಲ. ಇವರು ಗೋವಾಕ್ಕೆ 15ನೇ ತಾರೀಕು ಹೋಗಿದ್ದಾರಂತೆ. ಮರುದಿನ ಬೆಳಗ್ಗೆ 16ನೇ ತಾರೀಕು ಗೋವಾದಿಂದ ಹೊರಟಿದ್ದೇನೆ ಅಂತ ಹೇಳಿದ್ದಾರೆ. ಆ ಬೆಳಗ್ಗೆ ಹೊರಟಾಗ ಇವರು ಶಿರೂರು ಭಾಗದಲ್ಲಿ ಇದೇ ಚಹಾ ಅಂಗಡಿ ಎದುರು ನಿಂತಿದ್ದಾರೆ ಹೇಳುವುದಂಥದ್ದನ್ನು ಗಂಗಾವಳಿಯ KSRTC ಒಬ್ಬರು ನಿರ್ವಾಹಕರು ಕಂಡಿದ್ದಾರಂತೆ. ಅವರು ಕೈ ಬಂದಿದ್ದಾರಂತೆ. ಅದರ ನಂತರ ಇವರು ಮನೆಗೂ ಬಂದಿಲ್ಲ, ಬೇರೆ ಕಡೆಗೂ ಹೋಗಿಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಇವ್ರ ಕೈಲಿ ಫೋನು ಇಲ್ಲ. ಈಗ ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಏನು ಮಾಡಿದ್ದಾರೆ ಕೇಳಿದ್ರೆ, ಈಗ ಅಂಕೋಲ ಠಾಣೆಗೆ ಈಗಾಗಲೇ ನಾಪತ್ತೆ ಆಗಿದ ಬಗ್ಗೆ ದೂರು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಎಲ್ಲೂ ಸಿಗ್ತಾ ಇಲ್ಲ. ಬಹುಶಃ ಈ ಗುಡ್ಡದ ಮಣ್ಣಿನ ಅಡಿಗೆ ಸಿಕ್ಕಿ ದುರಂತವಾಗಿ ಕೊನೆಗೊಂಡಿರುವ ಏನೋ ಗೊತ್ತಾಗ್ತಾ ಇಲ್ಲ. ಇವ್ರ ಬಗ್ಗೆ ಹುಡುಕೊಡ್ಬೇಕು, ಪತ್ತೆ ಮಾಡಬೇಕು ಅಂತ ಇವರು ತಾಯಿ ಮನವಿ ಮಾಡ್ತಾ ಇದ್ದಾರೆ. ಬಟ್ಟೆ ಅನ್ಕಂಡೆ ಬರಲಿಲ್ಲ, ಮನೆ ಬರಲಿಲ್ಲ. ಅಲ್ಲಿ ಶಿರೂರಿಗೆ ಹೋಗಿದ್ದಂತೆ, ಅಲ್ಲಿ ಗುಡ್ಡ ಕುಸಿತ ಬಿತ್ತಂತೆ. ಎಲ್ಲಿ ಮಂದು ಗೊತ್ತಲ್ಲ, ಯಾರೋ ಒಬ್ಬ ಗಂಗಾಳಿ ಪಾಪದವ ಕೈ ಮಾಡಕ್ಕೆ ಹೋಗಿದಂತೆ. ಇಂಥ ಕಡೆಗೆ ನಾನು ಇದು ಮಾಡ್ತೀನಿ ಅನ್ಕಂಡೆ. ಅದ್ರ ಮೇಲೆ ಮನೆಗೂ ಬರಲ್ಲ, ಏನು ಮಾಡಲ್ಲ. ನೀವು ಹುಡುಕ ಕೊಡ್ಬೇಕು ನಮಗೆ. ನಾವು ತಮ್ಮ ಲೋಕೇಶ್ ವಿಷ್ಣು ನಾಯ್ಕದವರು 15ನೇ ತಾರೀಕಿಗೆ ಗೋವಾಕ್ಕೆ ಕೆಲಸಕ್ಕಂದು ಹೋಗಿ ತೆರಳಿರ್ತಾರೆ. ಅಲ್ಲಿ ಹೋದ್ಮೇಲೆ ಕಡೆಗೆ ಮಳೆ ಅಭಾವದಿಂದ ಕೆಲಸ ಸ್ವಲ್ಪ ಆಗೋದಿಲ್ಲ ಅಂತ ಮತ್ತು ವಾಪಸ್ ಬಂದಿರ್ತಾರಂತೆ ಅಲ್ಲಿಂದ. ನಮ್ಗೆ ಯಾವುದೇ ರೀತಿ ಮೊಬೈಲ್ ಸಮೇತ ತಗೊಂಡು ಹೋಗಿಲ್ಲ ಅವರು. ಬಂದಿದ್ದಾವಾಗ ಮನೆಗೂ ಬಂದಿಲ್ಲ ಅವರು. ನಮ್ಮ KSRTC ಬಸ್ ಡ್ರೈವರ್ ವಿನೋದ್ ರಾಮಚಂದ್ರ ನಾಯ್ಕ ಅವರು ಅಂಕೋಲ ಗುಡ್ಡ ಕುಸಿತ ಆದ ಶಿರೂರಲ್ಲಿ ಗುಡ್ಡ ಕುಸಿತ ಆದ ಜಾಗದಲ್ಲಿ ಚಹಾದ ಅಂಗಡಿ ಮುಂದೆ ನಿಂತ್ಕೊಂಡಿದ್ದಾಗ ಅವ್ರು ಕೈ ಮಾಡಿದ್ರಂತೆ. ಹಾಗಾಗಿ ಮತ್ತು ಅದಕ್ಕಿಂತ ನಾವು 2 ದಿನ ಮತ್ತು ಲೇಟ್ ಮಾಡಿದ್ರು. ಅಲ್ಲಿ ನಮ್ಮ ಅಣ್ಣನ ಮನೆಗೆ ಹೋಗಿದ್ರು. ಅಲ್ಲಿ ಮತ್ತು ಕಾರವಾರ ಎಲ್ಲ ಪರಿಶೀಲನೆ ಮಾಡಿದ್ರು. ನಾವು ಭಟ್ಕಳ ಎಲ್ಲ ಪರಿಶೀಲನೆ ಮಾಡಿ ನೋಡಿದ್ರು. ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಇಲ್ಲ, ಅಲ್ಲಿ ಕಾಣಿಸೋದಿಲ್ಲಂತೆ. ಹಾಗಾಗಿ ಈ ಕಡೆಗೆ ನಾವು ಅಂಕೋಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಇನ್ನೂ ತನಕ ಅವ್ನು ಯಾವುದೂ ಸುಳಿವು ಸಿಕ್ಕಿಲ್ಲ. ವಿಷ್ಣು ನಾಯ್ಕ ಅಂತ ಗಂಗೆಕೊಳ್ಳದ ಹುಡುಗ, ಸಾಕಷ್ಟು ಅವರು ಅತಿ ಬಡತನದ ಜೀವನ ಕಳೆದಂಥ ಹುಡುಗರು. ಕೂಲಿಗಾಗಿ ಗೋವಾಕ್ಕೆ ಹೋದವನು 15ನೇ ತಾರೀಕಿನಿಂದ ನಾಪತ್ತೆಯಾಗಿದೆ. 16ನೇ ತಾರೀಕಲ್ಲಿ ಬಂದಂಥ ಈ ಏನು ಗುಡ್ಡ ಕುಸಿತ, ಶಿರೂರು ಗುಡ್ಡ ಕುಸಿತ ಪ್ರಕರಣ ಭಾಗದಲ್ಲಿ ಇವನು ನಿಂತಂಥದ್ದು ನಮ್ಮ ಅವನ ವಿನೋದ್ ನಾಯ್ಕ ಅನ್ನುವಂಥದ್ದು ನೋಡಿದ್ದಾನೆ, ಕೈ ಮಾಡಿದ್ದಾನೆ. ಅಲ್ಲಿಂದ ಕಣ್ಮರೆಯಾದವನು ಎಲ್ಲೂ ಕಾಣ್ತಾನೇ ಇಲ್ಲ. ದಯಮಾಡಿ ಜಿಲ್ಲಾಡಳಿತ ಎಲ್ಲೇ ಇದ್ದರೂ ಕೂಡ ಹುಡುಗನ ಹುಡುಕಿಕೊಡೋ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಬಡ ಕುಟುಂಬಕ್ಕೆ ನೆರವನ್ನು ನೀಡಬೇಕಂತ ನಾವು ಕೇಳ್ಕೊಳ್ತೇನೆ. ನಾನು ಈ ಭಾಗದ ಸದಸ್ಯನಿದ್ದು ನಾನು ಚಂದ್ರಶೇಖರ್ ನಾಯ್ಕ ಅಂತ. ದಯಮಾಡಿ ಈ ಊರೇ ಒಂದು ಹುಡುಗನ ನಾಪತ್ತೆಯಿಂದ ಕಂಗಾಲಾಗಿರುವಂಥ ಪರಿಸ್ಥಿತಿ. ಹಲವಾರು ಕಡೆ ಇವರು ಹುಡುಕಿದ್ದಾರೆ. ಇವರ ಸಂಬಂಧಿಕರು ಮತ್ತು ಬೇರೆ ಕಡೆ ಹೋಗಿದ್ದೇನೆ ಅಂತ ಹೋಗ್ಬೋದು ಹೇಳುವಂಥ ಜಾಗವನ್ನು ಸಹ ಪತ್ತೆ ಕೇಳಿದ್ದಾರೆ, ಎಲ್ಲೂ ಇಲ್ಲ. ತಾಯಿಯವರು ಇವ್ರ ಫೋಟೋ ಹಿಡಿದು, ಮೊಬೈಲಲ್ಲಿ ಫೋಟೋ ಹಿಡಿದು ಎಲ್ಲ ತನ್ನ ಮಗ ಎಲ್ಲಿದ್ದಾನೆ ಅನ್ನುವಂಥ ಆಕ್ರಂದನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ.